ಕೋರ್ಟ್ಗೆ ಚಕ್ಕರ್, ಸಿನಿಮಾ ನೋಡೋದಕ್ಕೆ ಹಾಜರು. ಮೊನ್ನೆ ಕೋರ್ಟ್ಗೆ ಗೈರಾಗಿದ್ರು ಆರೋಪಿ ದರ್ಶನ್. ವಿಚಾರಣೆ ಇತ್ತು, ಆದ್ರೆ ಕೋರ್ಟಿಗೆ ಮಾತ್ರ ಹಾಜರಾಗಿರಲಿಲ್ಲ. ಅದರ ಬಗ್ಗೆ ಕೋರ್ಟ್ ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿತ್ತು ದರ್ಶನ್. ಬೆನ್ನು ನೋವಿದ್ರು ವಾಮನ ಚಿತ್ರ ನೋಡೋದಕ್ಕೆ ದರ್ಶನ್ ಬಂದಿದ್ದಾರೆ. ಧನ್ವೀರ್ ಅಭಿನಯದ ವಾಮನ ಚಿತ್ರವನ್ನ ವೀಕ್ಷಣೆ ಮಾಡಿದ್ರು ದರ್ಶನ್. ಮೂವಿ ನೋಡೋದಕ್ಕೆ ಹಾಜರಾಗಿದ್ದಾರೆ. ದರ್ಶನ್ಗೆ ಅನಾರೋಗ್ಯ ಅಂತ ವಕೀಲರು ಹೇಳಿದ್ರು ಮೊನ್ನೆ ಕೋರ್ಟ್ ಅಲ್ಲಿ. ಹಾಗಾಗಿ ದರ್ಶನ್ ಕೋರ್ಟಿಗೆ ಹಾಜರಾಗಿಲ್ಲ, ಅವರಿಗೆ ಹುಷಾರಿಲ್ಲ ಅಂತ. ಆದ್ರೆ ಸಿನಿಮಾ ನೋಡೋದಕ್ಕೆ ಮಾತ್ರ ದರ್ಶನ್ ಹಾಜರಾಗಿದ್ದಾರೆ. ಮುಂದಿನ ಬಾರಿ ಹಾಜರಾಗಲೇಬೇಕು ಅಂತ ಜಡ್ಜ್ ವಾರ್ನ್ ಮಾಡಿದ್ರು. ಜೈಲಿಗೆ ವಿಚಾರಣೆಗೆ ಗೈರಾದಂತಹ ಮಾರನೇ ದಿನವೇ ಸಿನಿಮಾ ವೀಕ್ಷಣೆಗೆ ಹಾಜರಾಗಿದ್ದಾರೆ. ಜಿಟಿ ಮಾಲ್ನಲ್ಲಿ ವಾಮನ ಸಿನಿಮಾ ನೋಡಿದ್ದಾರೆ ಆರೋಪಿ ದರ್ಶನ್ ಬೆನ್ನು ನೋವಿದ್ರು ಆಪ್ತ ಧನ್ವೀರ್ ಸಿನಿಮಾ ನೋಡೋದಕ್ಕೆ ಬಂದಿದ್ದು. ಇದು ಬಹಳ ಅಚ್ಚರಿಗೆ ಕಾರಣ ಆಗಿದೆ. ವಿಚಾರಣೆಗೆ ಮಾತ್ರ ಗೈರಾದ್ರು. ಅವರ ಪರ ವಕೀಲರು ಕೋರ್ಟಿಗೆ ಕೊಟ್ಟಂತ ಮಾಹಿತಿ ದರ್ಶನ್ಗೆ ಹುಷಾರಿಲ್ಲ, ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ. ಆದ್ರೆ ತನ್ನ ಆಪ್ತ ಧನ್ವೀರ್ ನಟನೆಯ ಸಿನಿಮಾ ನೋಡೋದಕ್ಕೆ ಮಾತ್ರ ದರ್ಶನ್ ಹಾಜರಾದ್ರು. ಜಿಟಿ ಮಾಲ್ನಲ್ಲಿ ಸಿನಿಮಾ ನೋಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಧನ್ವೀರ್ ಅಭಿನಯದ ವಾಮನ ಚಿತ್ರ ವೀಕ್ಷಣೆಗೆ ದರ್ಶನ್ ಹಾಜರಾದ್ರು. ಆದ್ರೆ ವಕೀಲರು ಮಾತ್ರ ಕೋರ್ಟಿಗೆ ಕೊಟ್ಟಂತಹ ಕಾರಣ ದರ್ಶನ್ಗೆ ಹುಷಾರಿಲ್ಲ, ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ. ಆದ್ರೆ ಕೋರ್ಟ್ ವಾರ್ನಿಂಗ್ ಕೊಟ್ಟಿದೆ, ಮುಂದಿನ ಬಾರಿ ಹಾಜರಾಗಲೇಬೇಕು ಅಂತ. ಹುಷಾರಿಲ್ಲ, ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂದ್ರೆ ಸಿನಿಮಾ ನೋಡೋದಕ್ಕೆ ಹೇಗೆ ಬಂದ್ರು ಅನ್ನೋದು ಈಗ ಪ್ರಶ್ನೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ಮೊನ್ನೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ದರ್ಶನ್, ಆದ್ರೆ ಬೆನ್ನು ನೋವಿದೆ, ಹಾಗಾಗಿ ಗೈರಾಗ್ತಾ ಇದ್ದೀನಿ, ವಿನಾಯಿತಿ ಕೋರಿ ಅರ್ಜಿಯನ್ನ ಹಾಕಿದ್ರು. ಅದಾದ ಮಾರನೇ ದಿನಾನೇ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ದು. ನಿಜಕ್ಕೂ ಈ ಬಗ್ಗೆ ಚರ್ಚೆಗಳು ಆಗೇ ಆಗುತ್ತೆ. ಅಷ್ಟು ಕೂಡ ಗೊತ್ತಿಲ್ವಾ ದರ್ಶನ್ಗೆ, ಅಥವಾ ಗೊತ್ತಿದ್ದು ಬೇಕು ಅಂತಲೇ ಈ ನಡೆನ? ವೀಣಾ, ಅಂದರೆ ದರ್ಶನ್ಗೆ ಈ ವಿಚಾರ ಗೊತ್ತಿದೆಯೋ ಇಲ್ವೋ ಅದ್ರ ಗೊತ್ತಿಲ್ಲ. ಆದರೆ ಮೊನ್ನೆ ಒಂದು ಏನು ವಿಚಾರಣೆಗೆ ವಿನಾಯಿತಿ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಅಂದರೆ ಕಾರಣವನ್ನು, ಅಂದರೆ ಅನಾರೋಗ್ಯದ ಕಾರಣವನ್ನು ನೀಡಿ ಈ ಒಂದು ವಿನಾಯಿತಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದು ಕೋರ್ಟ್ ಕೂಡ ಪುರಸ್ಕಾರವನ್ನು ಕೂಡ ಮಾಡುತ್ತೆ. ಆದರೆ ನೆಕ್ಸ್ಟ್ ಇದು ರಿಪೀಟ್ ಆಗಬಾರ್ದು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟು ಏನು ಕೋರ್ಟ್ ಒಂದು ಪುರಸ್ಕಾರವನ್ನು ಮಾಡಿರುವಂಥದ್ದು. ಆದರೆ ನಿನ್ನೆ ಬೆಳಿಗ್ಗೆ ಒಂದು ಕೋರ್ಟ್ಗೆ ಹಾಜರಾಗಲ್ಲ, ಮೊನ್ನೆ ನಿನ್ನೆ ಸಿನಿಮಾ ನೋಡ್ತಾರೆ, ಒಂದು ದಿನದ ಅಂತರದಲ್ಲಿ ಸಿನಿಮಾ ನೋಡ್ತಾರೆ. ಅಂದರೆ ಸಹಜವಾಗಿ ಇದು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಒಂದು ಕಾರಣ ಆಗಿರುವಂಥದ್ದು. ಈ ಎಲ್ಲ ಅಂಶಗಳನ್ನು ಕೂಡ ಕೋರ್ಟ್ ಕೂಡ ಗಮನಿಸ್ತಾ ಇರುತ್ತೆ. ಅಂದ್ರೆ ದರ್ಶನ್ಗೆ ಈ ಗೈಡ್ ಮಾಡೋರು ಯಾರು ಇಲ್ವಾ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಈ ಒಂದು ದಿನದ ಅಂತರದಲ್ಲೇ ಒಂದು ಸಿನಿಮಾ ವೀಕ್ಷಣೆಗೆ ಹೋಗ್ತಾರೆ ಅಂತಂದ್ರೆ ಸಹಜವಾಗಿ ಅದು ಸಾರ್ವಜನಿಕವಾಗಿ ಹೋಗ್ತಾರೆ. ಅಂದ್ರೆ ಸಹಜವಾಗಿ ವಿಚಾರಗಳು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ನೆಕ್ಸ್ಟ್ ಕೋರ್ಟ್ ಟ್ರಯಲ್ ಶುರು ಆಗುತ್ತೆ. ಆಲ್ರೆಡಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೆ, ಇಲ್ಲಿ ಇದೀಗ ಟ್ರಯಲ್ ಕೂಡ ಶುರು ಆಗಿರುವಂತದ್ದು. ಆದ್ರೆ ಕೋರ್ಟ್ಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ನಿನ್ನೆ ನೋಡಿದ್ರೆ ಅವರು ಏನು ಸಿನಿಮಾ ನೋಡೋದಕ್ಕೆ ಹೋಗಿರುವಂತದ್ದು. ಸಹಜವಾಗಿ ಇದು ಸಾಕಷ್ಟು ಒಂದು ಚರ್ಚೆಗೆ ಇದೀಗ ಗ್ರಾಸವಾಗಿರುವಂತದ್ದು. ಇದು ಯಾವ ರೀತಿ ಆಂಗಲ್ ಅಲ್ಲಿ ನೆಕ್ಸ್ಟ್ ವಿಚಾರಣೆ ಹಂತದಲ್ಲಿ ಏನು ಕೋರ್ಟ್ ಇದನ್ನ ಏನು ಗಮನ ವಹಿಸುತ್ತೆ ಏನು ಅನ್ನೋದನ್ನು ಕೂಡ ನಾವು ಇಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಅಂದ್ರೆ ದರ್ಶನ್ ಅವರು ನಿಜಕ್ಕೂ ಕೂಡ ಹುಷಾರು ತಪ್ಪಿದ್ರೆ ಅಥವಾ ಸುಳ್ಳು ಹೇಳ್ತಾ ಇದ್ದಾರಾ, ಫೇಕ್ ಸರ್ಟಿಫಿಕೇಟ್ಗಳನ್ನು ಏನಾದರೂ ಕೋರ್ಟ್ ಕೊಟ್ರ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ವಿಚಾರಣೆಯನ್ನು ಕೂಡ ಕೋರ್ಟ್ ಮುಂದಿನ ದಿನಗಳಲ್ಲಿ ಮಾಡುತ್ತೆ. SPP ಇದ್ರ ಬಗ್ಗೆ ಯಾವ ರೀತಿ ಒಂದು ವಾಯ್ಸ್ ಅನ್ನ ರೈಸ್ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಅಂದ್ರೆ ಇದೆಲ್ಲವೂ ಕೂಡ ಸಾರ್ವಜನಿಕ ಏನು ಜೀವನದ ಮೇಲೆ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ. ಯಾಕಂದ್ರೆ ನಟ ದರ್ಶನ್ ಏನು ಪಬ್ಲಿಕ್ ಲೈಫಲ್ಲಿ ಇರೋದ್ರಿಂದ ಸಹಜವಾಗಿ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ. ಇದನ್ನ ಯಾವ ರೀತಿ ಒಂದು ಕೋರ್ಟ್ ಕನ್ಸಿಡರ್ ಮಾಡುತ್ತೆ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಒಂದು ವೇಳೆ ಸುಳ್ಳನ್ನ ಹೇಳಿ ಒಂದು ಅನಾರೋಗ್ಯದ ನೆಪವೊಟ್ಟಿ ವಿಚಾರಣೆಗೆ ಅವರು ಹಾಜರಾಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾವ ರೀತಿ ಒಂದು ರಿಯಾಕ್ಷನ್ ಇರುತ್ತೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ವೀಣಾ, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.